ಆದರೂ ಈ ಟಗರುರಾಮಯ್ಯ ಅವ್ರ ಹತ್ರ ಮಾತಾಡಿ ತಲೆ ತುಂಬ ಬಿಸಿಯಾಗಿದೆ. ಇದೀಗ ಬರ್ತಿದ್ದಾರೆ ಉತ್ತರ ಕರ್ನಾಟಕದ ಹುಲಿ. ಭೂಪಕ್ಷದಲ್ಲಿ ನನ್ನೇ ಸಿ ಎಂ ಅಂತ ಹೇಳ್ತಿರುವಂತಹ ಉತ್ತರ ಕರ್ನಾಟಕದ ಹುಲಿ ಬರಲೇ. ಸಾಕು ನಿಲ್ಸಲೇಪ್ಪ. ನಾನು ಬರೋಕ್ಕೆ ಮುಂಚೆ ನೀವೊಂದು ಮಾತು ಹೇಳಿದೆ. ಏನಪ್ಪ ಅಂತಂದ್ರೆ ಅದೇನು ಹೇಳ್ದದು? ಭೂಪಕ್ಷದಲ್ಲಿ ಇಲ್ಲದೆ ಇದ್ರು ನೆಕ್ಸ್ಟ್ ನನ್ನೇ ಸಿ ಎಂ ಅಂತ ಹೇಳ್ಕೊಂಬರ್ತೀರಾ? ಹೇ ಹುಚ್ಚ, ಹರೆ ಹುಚ್ಚ, ನಾನೀಗ ಹೂಪಕ್ಷದಾಗಿಲ್ಲ. ನಾನೇನು ಬಿಟ್ಟು ಹೋಗಿಲ್ಲ, ಅವರೇ ನನ್ನನ್ನು ಉಚ್ಚಾಟನೆ ಮಾಡಾರ, ಅದೇ ತಳ್ಳಿದ್ರು ಅಂತ. ಆದರೆ ಹೂಪಕ್ಷದ ಹೈಕಮಾಂಡ್ ಅವ್ರಿಗೆ ನಾನು ಪ್ರೀತಿ, ಹೂಪಕ್ಷದ ಯಾರ್ಯಾರು ಹಿರಿಯ ಸಚಿವರಿದ್ದಾರೆ ನಾನು ಪ್ರೀತಿ, ಪರಮ ಪೂಜ್ಯ ತಂದೆ ಮಗನ ಬಿಟ್ಟು ಇಡೀ ಹೂಪಕ್ಷದವ್ರಿಗೆ ನಾನು ಪ್ರೀತಿ. ಆದ್ರಿಂದ ನೀ ಹೇಳಿದಾಗ ಒಂದು ಮಠ ನಾನು ಹೂಪಕ್ಷದವನ ಅದೇ ರೀತಿ ಇದ್ದೀನಿ. ಆದರೆ ನಾನು ಹೂಪಕ್ಷಕ್ಕೆ ಹೋದ್ರೆ ನೋಡಪ್ಪ, 2028ರಾಗ ಹೂಪಕ್ಷನೇ ಬರ್ತೈತಿ, ನಾನೇ ಸಿ ಎಂ ಹಾಕ್ತೀನಿ. ಸರ್ ಎಲ್ಲರೂ ಬಂದವರಿಗೆ ಹೇಳ್ತಾರೆ ಸರ್, ನಮ್ಮ ಪಕ್ಷನೇ ಸಿ ಎಂ, ನಮ್ಮ ಪಕ್ಷನೇ ಗೆಲ್ಲೋದು, ನಮ್ಮ ಪಕ್ಷನೇ ಎಲ್ಲಾದ್ರಲ್ಲೂ ಓಕೆ ಆಗೋದು ಅಂತ. ಏನೇ ಇರಲಿ ಸರ್, ಆದರೂ ನಿಮ್ಮ ಅವ್ವ ಮಾತ್ರ ಸೂಪರ್ ಸರ್. ಏನು ಕಾರ್ ಹಿಡಿತಿದ್ದಾಗ ಪಟಾಕಿ, ಏನು ಆರ, ಏನು ಜನ, ಅಬ್ಬಬ್ಬಬ್ಬಬ್ಬ ಸೂಪರ್ ಸರ್ ನೀವು. ನಾವು ಉತ್ತರ ಕರ್ನಾಟಕ ಮಂದಿ, ನಾವು ಗಂಡು ಮೆಟ್ಟಿದ ನಾಡವರು. ಹೌದು, ನಾವು ಒಂದು ಸರಿ ಮಾತು ಕೊಟ್ಟ ಮೇಲೆ ಮುಗೀತು, ಸುಮ್ಮನೆ ಮಾತು ಚೇಂಜ್ ಮಾಡೋಂಗಿಲ್ಲ. ಯಾರು ಅಲ್ಲಿ ಚಿಕ್ಕಬಳ್ಳಾಪುರದೊಬ್ಬ ಮಗ, ಅವೇನು ಅಂತ ಹೇಳಿದ್ದ ಮಗ, ಮಗ ಅವರು ಡಾಕ್ಟರ್ ಸುಧಾ ಅವರು ಒಂದು ಹೋಟೆಲ್ ಗೆದ್ರೆ ನಾ ರಾಜೀನಾಮೆ ಕೊಡ್ಲಿಕ್ಕತ್ತೀನಿ ಅಂತ ಕೊಟ್ಟನ ಇಲ್ಲ. ಇನ್ನೊಬ್ರು ಮತ್ತೊಬ್ರು ಹೀಗೆ ಹೇಳಕತ್ತಿದ್ರು. ಆದ್ರೆ ನಾವು ಉತ್ತರ ಕರ್ನಾಟಕ ಮಂದಿ ಹಾಗಲ್ಲಪ್ಪ, ಒಮ್ಮೆ ನಾವು ಹೇಳಿದ ಮಾತು ನಾವು ತಪ್ಪಿಸ್ಕೊಳಂಗಿಲ್ಲ. ನನಗೆ ಪಕ್ಷ ಮುಖ್ಯ ಅಲ್ಲ ನೋಡಿ, ನಾನು ಮಾತಾಡಿದೆ, ಉಚ್ಚಾಟನೆ ಮಾಡಿದ್ರು. ನಾನು 2028ಗೆ ನಾನು ಸ್ವಂತ ನಿಂತ್ಕೊತೀನಿ ಅಂದ್ರೆ ನೀವು ಪಕ್ಷದಾಗ ನಿಂತ್ಕೋಬೇಕು ಅಂತಾರೆ. ಕುಂದಿರ್ತೀನಿ ಗೊತ್ತಿಲ್ಲ. ನಮ್ಮ ಕ್ಷೇತ್ರದ ಜನ ಏನು ಹೇಳ್ತಾರೆ ಹಂಗೆ ಕೇಳ್ತೀನಿ. ನೀವು ನಿಂತ್ಕೊಳ್ಳಿ ಸರ್, ಸಿ ಎಂ ಚೇರ್ ಮೇಲೆ ಆದರೆ ಆಮೇಲೆ ಅವರೇ ಕೊಂಡಿಸ್ತಾರೆ. ಆದರೆ ಅಲ್ಲೇಪ್ಪ, ನನಗೆ ಪರಮ ಪೂಜ್ಯ ತಂದೆ ಮಗರು ಕಳಿಸಿ ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ್ರೆ 2028 ಫುಲ್ ಲೀಡ್ಲಾಗಿ ಬರ್ತೀವಿ ನೋಡಿ, ನಾನೇ ಸಿ ಎಂ ಹಾಕ್ತೀನಿ. ಒಟ್ನಲ್ಲಿ ಅವಾಗ ಬಂದಾಗೆಲ್ಲ ಇದೇ ಹೇಳ್ತೀರಾ. ಆದರೂ ಉತ್ತರ ಕರ್ನಾಟಕದಿಂದ ಮದ್ದೂರು, ಮಂಡ್ಯ, ಮೈಸೂರಲ್ಲೆಲ್ಲ ಫುಲ್ ಫೇಮಸ್ ಆಗ್ಬಿಡ್ತೀರಾ. ಕಂಗ್ರ್ಯಾಚುಲೇಷನ್, ಅದಕ್ಕೆ ಒಳ್ಳೇದಲ್ಲಿ ಸರ್, ಕಂಗ್ರ್ಯಾಚುಲೇಷನ್ ಸರ್. ಏನೇ ನೀವು ಸಿ ಎಂ ಆಮೇಲೆ ಯೋಚನೆ ಮಾಡೋಣ. ಆದರೆ ಈಗ ಕೈ ಪಕ್ಷದಲ್ಲಿ ಏನೇನೋ ಬೆಳವಣಿಗೆ ಆಗ್ತಿದೆ. ಅಕಸ್ಮಾತ್ ರಾಮಯ್ಯ ಅವ್ರು ಬಿಟ್ಟು ಬೇರೆ ಯಾರಾದರೂ ಸಿ ಎಂ ಆದರೆ ಯಾವ ಥರ ಎಲ್ಲ ನಡಿಬೋದು ಅಂತ ನೋಡಪ್ಪ. ಆ ಕೈ ಪಕ್ಷದಾಗ ಯಾರು ಸಿ ಎಂ ಕ್ಯಾಂಡಿಡೇಟ್ ಆದಾರ? ಬಂಡೆಯವರಿದ್ದಾರೆ, ಬಂಡೆಯವ್ರು ಮಾಡ್ತಾರ. ಬಂಡೆಯವ್ರು ಮಾಡಿದ್ರೆ ಏನಂತ ಕೇಳಕತ್ತಾರ, ಆ ಕಡೆ ಅವರು ಮಾಡ್ಲಿಕ್ಕೆ ಕೆಲಸ ಬಿಡಲ್ಲ. ಯಾಕಂದ್ರೆ ನಮ್ಮ ಹೌದಾವಲಿಯ ಹೇಳ್ಸಾರ, ಇವ್ರಿಗೆ ಕೆಲಸನೇ ಕೊಡಬಾರ್ದು, ಕೆಲಸ ಯಾವುದೂ ಸ್ಯಾಂಕ್ಷನ್ ಆಗಬಾರ್ದು ಅಂತ ಒಳಗೊಳಗ ಅಲ್ಲೇ ಅವರೊಳಗೆ ಬೆಂಕಿ ಹಚ್ತೈತಿ. ಆಲ್ರೆಡಿ 3 ವರ್ಷ ಆಯ್ತಲೇಪ್ಪ. ಇವರು ಗ್ಯಾರಂಟಿ ಒಳಗೆ ಮುಳುಗೋದ್ರು, ಗೋರಂಟಿ ಹಚ್ಚಿ. ಇನ್ಯಾವುದು ಮಾಡ್ತಾರೆ? ಬಂಡೆಯವ್ರು ಕೊಟ್ಟೆ ಅಷ್ಟು, ಚಂಡೆ ಕೊಟ್ಟರು ಅಷ್ಟು. ಇವ್ರು ಏನು ಉದ್ಧಾರ ಮಾಡ್ತಾರೆ ಗೊತ್ತಿಲ್ಲಪ್ಪ. ಆಲ್ರೆಡಿ ಇವಾಗ ಗುಂಡಿ ಮುಚ್ಚೋ ಕೆಲಸ ಮಾಡ್ರಿ ಅಂದ್ರೆ ಮಾಡ್ತಿಲ್ಲ. ಕರೆಕ್ಟು ಸರ್. ರೋಡ್ ತುಂಬ ಫಸ್ಟ್ ನಾವು ಅದೇ ಹೇಳಿದ್ವಲ್ಲ, ಮೋರಿಲಿ ಬೀಳ್ತಿದ್ದೋ, ಈಗ ರೋಡಲ್ಲೇ ಬೀಳ್ತಾ ಇದ್ದೀವಿ. ಮೋರಿ ಯಾವುದು ರೋಡ್ ಯಾವುದು ಒಂದೂ ಗೊತ್ತಾಯ್ತಿಲ್ಲ. ಆದ್ದರಿಂದ ಅವ್ರೇನು ಮಾಡ್ಲಿಕ್ಕತ್ತಾರ, ಈಗ ಬಂಡೆಯವರು ಒಂದು ಟನಲ್ ಮಾಡಬೇಕು ಅಂತ ಹೇಳ್ತಾರೆ. ಬೆಂಗಳೂರಿನ ಒಳಗಡೆ ಸುರಂಗ ಮಾಡಿ ಆ ಸುರಂಗದೊಳಗೆ ಎಲ್ಲ ಓಡಾಡಬೇಕು. ಈಗ ಬೆಂಗಳೂರು ಅಧ್ವಾನ ಆಗೈತಿ, ಮಳೆ ನೀರು ತುಂಬತೈತಿ. ಹೌದು ಸರ್, ಅಲ್ಲಿಗೆ ಬರ್ತೀರಿ. ಅಲ್ಲ, ಮಳೆ ಬಂದರೆ ರೋಡ್ ಮೇಲೆ ನೀರು ತುಂಬ್ಕೋತದೆ, ಗಾಡಿ ಓಡಿಸೋದಿರ್ರಿ, ಬೋಟಲ್ಲಿ ಹೋಗ್ಬೇಕು ಅನ್ಸುತ್ತೆ. ಇನ್ನು ಟನಲ್ ಮಾಡಿದ್ರೆಪ್ಪ, ಆ ಟನಲ್ ಮಾಡಿದ್ರೆ ನೋಡು, ಅದು ಯಾವುದೋ ಒಂದು ಕಾಲುವೆ ಇತ್ತಂತ ಇಲ್ಲಿ, ರಾಜಾ ಕಾಲುವೆ. ಆ ರಾಜಾ ಕಾಲುವೆನ ನೋಡು, ಅವ್ರು ಟನಲ್ ಮಾಡಿದ್ರೆ ಆ ರಾಜಾ ಕಾಲುವೆ ಅದ್ರೊಳಗೆ ಬರ್ತಿತ್ತು ಮಳೆ ಬಂದರೆ. ಎಲ್ಲರೂ ಕೂಡ ಬೋಟ್ ಈ ತುದಿಯಿಂದ ಆ ತುದಿವರೆಗೆ ನಮ್ಮ ಏನು ಸಂಸ್ಥೆ ಐತೆ BMTC, ಅವ್ರು BMTC ಬೋಟ್ ಅಂತ ಮಾಡ್ಲಿಕ್ಕತ್ತಾರ. ಅದರೊಳಗೆ ಓಡಾಡಿ ಬರಬೇಕು. ಟನಲ್ ಉಪಯೋಗ ಇಲ್ಲಪ್ಪ. ಅದಕ್ಕೆ ನಾವು ಪರಿಸರವಾದಿಗಳು ಹೇಳಾರ, ನಾವು ಹೇಳಿದ್ವಿ ಟನಲ್ ಬ್ಯಾಡ್ರಿ. ಅವರು ಬಂಡೆಯವ್ರು ಸಿ ಎಂ ಆದ್ರೆ ನೋಡಪ್ಪ, ರಸ್ತೆ ಉದ್ಧಾರ ಆಗ್ತತೋ ಗೊತ್ತಿಲ್ಲ, ಅದು ಕಿತ್ತು ಹೋಗ್ತೈತಿ. ಈ ಟನಲ್ ಮಾಡ್ಯಾರ, ನೆಕ್ಸ್ಟು ಆಕಾಶದ ಮೇಲೆ ಮಾಡ್ತಾರೆ. ಬರೀ ಮಾಡ್ತೀವಿ ಅಂತಾರೆ. 2 ವರ್ಷದೊಳಗೆ ಅವ್ರ ಸರ್ಕಾರ, ಅವ್ರ ಪಕ್ಷದ ಆಡಳಿತ ಮುಗಿದೋಗ್ತದೆ. ಸರ್, ಬಂಡೆಯವ್ರದ್ದು ಕತೆ ಹಿಂಗಿದೆ ಹೋಯಕ್ಕೆ. ಅಕಸ್ಮಾತ್ ಜಾರ್ಖಂಡ್ ಏನಾದ್ರು ಹೊಳೆದ್ರೆ ಅವ್ರೇನಾದ್ರು ಸಿ ಎಂ ಆಗ್ಬಿಟ್ರೆ? ನಿನ್ನ ಮಾತು ಕೇಳಿ ನಂಗೆ ನಗ ಬರ್ತೈತಿ. ಏನಪ್ಪ ಅಂತಂದ್ರೆ, ಅವರು ಬೆಳಗಾವ್ನಾಗ ಬರುವಾಗ ಬೆಳಗಾಂನಾಗ ಈಗ 4-5 ಎಲೆಕ್ಷನ್ ಆಯಿತು.
ಸಹಕಾರ ಸಂಘದ ಎಲೆಕ್ಷನ್ ಯಾವ್ಯಾವುದೋ ಎಲೆಕ್ಷನ್ ಆಯಿತು. ಆ ಶುಗರ್ ಫ್ಯಾಕ್ಟ್ರಿ ಎಲೆಕ್ಷನ್ ಹೌದು, ಒಂದೂ ಗೆದ್ದಿಲ್ಲ ನೋಡಪ್ಪ ಅವರು. ಇನ್ನೊಬ್ರು ಯಾರೋ ಕತ್ತಿ ಗಿತ್ತಿ ಅವರೆಲ್ಲ ಗೆದ್ದಾರ. ಅವ್ರ ಮೈಂಡಲ್ಲಿ ಇರ್ಬೋದು ಸರ್. ಆಮೇಲೆ ಅಲ್ಲಿ ಹಾಕಿ ನಮ್ಮ ಯಾರು ಅವರು ಕುಕ್ಕರ್ ಮೇಡಮ್ ಇದ್ದಾರ, ಅವರು ಕೂಡ ಅವ್ರಿಗೂ ಆಗೋದಿಲ್ಲ. ಆದ್ದರಿಂದ ಅವ್ರೂರಿನೊಳಗೆ ಅವ್ರಿಗೆ ಆಗೋದಿಲ್ಲ ಮಂದಿ. ಇನ್ನು ಪಾಪ ಅವರು ಏನು ಮಾಡ್ಲಿಕ್ಕತ್ತಾರ, ಶುಗರ್ ಫ್ಯಾಕ್ಟ್ರಿ ಹೆಚ್ಚಾದವ. ಶುಗರ್ ಫ್ಯಾಕ್ಟ್ರಿ ಹೆಚ್ಚಿದವ್ರು ಏನು ಮಾಡ್ಲಿಕ್ಕತ್ತಾರ, ಮದ್ಯಕ್ಕೆ ಪರ್ಮಿಷನ್ ಜಾಸ್ತಿ ಕೊಡ್ತಾರೆ, ಹ್ಯಾಂಡದ ಅಂಗಡಿ ಜಾಸ್ತಿ ಆಕೈತಿ, ಆಗ್ಬೇಕು ಅವರೇ ಸೇಮ್. ಅದು ಅವ್ರವ್ರು ಯಾವ್ದು ಡಿಪಾರ್ಟ್ಮೆಂಟ್ ಐತಿ ಅವ್ರದ್ದು ಉದ್ಧಾರ ಅವ್ರು ಮಾಡ್ಲಿಕ್ಕತ್ತಾರ. ಅದನ್ನು ಈ ಕಡೆ ಬಂಡೆಯವರು ಒಪ್ಪೋದಿಲ್ಲ, ಅವ್ರಿಗೊಂದು ಅಡ್ಡಿಡ್ತಾರೆ. ಹಾಗೆ 2 ವರ್ಷ ಮುಗೀತೈತಿ. ಮತ್ತೆ ಅಲ್ಲಿ ಆಟಗಳು ಸ್ಟಾರ್ಟ್ ಆಗ್ತೈತಿ. ಆಯ್ತು ಸರ್, ಈಗ ಇವ್ರ ಕಸನು ಬಿಡೋಣ. BM ಪಾಟೀಲ್ ಅವ್ರು ಏನಾದ್ರು ಸೇಮ್ ಆಗ್ಬಿಟ್ರಪ್ಪ. ನೋಡಪ್ಪ, ಅವರು BM ಪಾಟೀಲ್ ಅವರು ಮೊದಲೇ ಒಂದು ತೆಗ್ದಿದ್ರು. ಯಾರು ಹೌದವಲಿಯ ರಾಮಾಯಣ ಅವ್ರು ಇದ್ದಾಗಲೇ ಒಂದು ಧರ್ಮ ಅಂತೇಳಿ ಧರ್ಮ ಹೊಡೆದ್ರು. ಈಗ ಅವರು ಸರ್ಕಾರ ಕೊಟ್ರೆ ಅವರು ಹೊಡೆಯೋದಿಲ್ಲ ಅಂತ ಯಾವ ಗ್ಯಾರಂಟಿ? ಅವರು 2 ಬಣ ಹೊಡೆದು ಹಾಕೈತಿ. ಅವರು ಸುಮ್ಮನೆ ಈಗ ಮಾಡ್ತಾರ, ಅಲ್ಲಿಂದ ತರ್ತೀನಿ ಇಲ್ಲಿಂದ ತರ್ತೀನಿ ಅಂತ ಹೇಳಿ ಕೆರೆ ಅಭಿವೃದ್ಧಿ ಮಾಡ್ತಾರೆ. ಇಲ್ಲಪ್ಪ, ಯಾವ್ಯಾವುದೋ ತರ್ತೀನಿ, ಕೋಟಿ ತಂದು ಇನ್ವೆಸ್ಟ್ ಮಾಡಿಸ್ತೀನಿ, ಇನ್ವೆಸ್ಟರ್ಸ್ ಬರ್ತಾರ, ಕರ್ನಾಟಕದೊಳಗೆ ಉದ್ಯೋಗ ಸಿಗತೈತಿ ಅಂತೇಳಿ ಇಲ್ಲಿ IT-BT ಸಚಿವರು ಒಂದು ಒಗದ್ಯಾರು ಒಳ್ಳೇದು ಹೋಗಿ ಆಂಧ್ರಕ್ಕೆ ಹೋಯ್ತದು. ಇನ್ನು ಇವ್ರು ತಂದು ಏನು ಮಾಡ್ಲಿಕ್ಕತ್ತಾರ, ಇವ್ರು ತರೋದ್ರಾಗಿರ್ತಾರ, ಸೆಂಟ್ರಲ್ನಾಗ ಕೊಡೋದ್ರಾಗಿರ್ತಾರೆ. ಒಟ್ಟಲ್ಲಿ BM ಪಾಟೀಲ್ರು ಅವರಾದ್ರೂ ಕೆಲಸ ಆಗೋದಿಲ್ಲ ನೋಡಪ್ಪ. ಸರ್, ಈ ಕಡೆ ವಯಸ್ಸಾದವರೆಲ್ಲ ಒಂದು ಕಡೆ ಇರಲಿ, ಆದರೆ ಚಿಕ್ಕಬಳ್ಳಾಪುರದ ಮಗ ನಾನು ಅಂತಾರಲ್ಲ, ಅವ್ರೇನಾದ್ರೂ ಆಗ್ಬಿಟ್ರೆ ನನಗೆ ತಲೆ ಕೆಟ್ಟಿದ್ದೇನೆ. ನನಗಾಗಿಲ್ಲಪ್ಪ. ಎಷ್ಟು ವರ್ಷದಿಂದ ಇರೋಂಥ ಸೀನಿಯರ್ ಮೋಸ್ಟ್ ಅದಾರ ಹೌದು ಕೈಪಕ್ಷದೊಳಗೆ, ಅವ್ರು ಬಿಟ್ಟು ಇವರು ಕೊಡ್ತಾರೇನು? ಇವರು ಕೊಟ್ಟರೆ ಏನಿಲ್ಲ, ಬರೀ ಮಾತಿನ ಪುಟ್ಟಂಜ. ಹಾಗೆ ಹೇಳ್ತಾರೆ, ಬಡವ್ರ ಮಕ್ಕಳು ಇವರು ಶಿಕ್ಷಣ ಮಾಡಿರಿ, ಅವ್ರು ಶಿಕ್ಷಣ ಮಾಡಿರಿ, ಸರ್ಕಾರ ಸವಲತ್ತು ಕೊಡ್ರಿ ಅಂತ ಹೇಳ್ತಾರೆ. ಅವ್ರದ್ದೇ ಒಂದು ಸಂಸ್ಥೆ ಐತೆ, ಎಷ್ಟು ಬಡವ್ರಿಗೆ ಉಚಿತವಾಗಿ ಅವರು ಪಾಠ ಮಾಡ್ಲಿಕ್ಕತ್ತಾರ. ಎಲ್ಲಕ್ಕೂ ದುಡ್ಡು ತಗೊಂಡು ರೊಕ್ಕ ತಗೊಂಡು ಪಾಠ ಮಾಡ್ತಾರ. ಒಟ್ಟಿನಲ್ಲಿ ಮೋಟಿವೇಶನ್ ಮಾಡಿ ಮೋಷನ್ ಮಾಡಿಸ್ಬಿಡ್ತಾರೆ. ಅವ್ರದ್ದು ಯಾವ ಮೋಟಿವೇಶನ್ ಇಲ್ಲಪ್ಪ ನೋಡಪ್ಪ. ಅವ್ರು ಬಾಯಿಗೆ ಬಂದಾಗ ಮಾತನಾಡ್ಲಿಕ್ಕತ್ತಾರ. ಅವ್ರಿಗೂ ಆ ಮೈಸೂರ್ಲಿರೋ ಹುಲಿ ಸಿಂಹ ಅವ್ರಿಗೂ ದೊಡ್ಡ ಕಾಂಟ್ರವರ್ಸಿ. ಬರೀ ಮಾತು, ಕೆಲಸ ಮಾಡಂಗಿಲ್ಲ. ಜನ ಪತ್ರಿಕೆಯವರು ಅವರ ಪಕ್ಷದೊಳಗೆ ಅವ್ರಿಗೆ ನೋಡಿ ಅವ್ರ ತಲೆಯಿಂದ ಇಳಿವರೆಗೂ ಯಾಕಪ್ಪ ಬರೀ ಮಾತಾಡಿ ನಿಮ್ಮ ಮರ್ಯಾದೆ ಕಳ್ಕೊತೀರಿ ಅಂತಾರೆ. ಇವ್ರು ಕೆಲಸ ಮಾಡೋ ಮಂದಿ ಅಲ್ಲ, ಬರೀ ಮಾತಾಡೋ ಮಂದಿ. ಸರ್, ನೀವು ಯಾರು ಕೇಳಿದ್ರು ಆಗಲ್ಲ ಸೇಮ್ ಈ ಥರ ಗಬ್ಬೆಬ್ರಿಸ್ತಾರೆ, ಆ ಥರ ಗಬ್ಬೆಬ್ರಿಸ್ತಾರೆ ಅಂತೀರಾ. ಅಕಸ್ಮಾತ್ ಹೈಕಮಾಂಡಲ್ಲಿರುವಂತಹ ರಸಗುಲ್ಲಾ ಅವ್ರು ಏನಾದ್ರೂ CM ಆಗ್ಬಿಡ್ರೆ ನೋಡಪ್ಪ, ಅವರು ಬಿಹಾರದೊಳಗೆ ಬ್ಯುಸಿ ಇದ್ರು. ಮೊನ್ನೆ ನೀರ್ನಾಗ ಈಜಾಡಿದ್ರು, ಮತ್ತೊಂದು ಮಗದೊಂದು ಮಾಡ್ಲಿಕ್ಕತ್ತಾರ. ಅವ್ರು ತಂದು ಇಲ್ಲಿ CM ಮಾಡಿದ್ರೆ ಇನ್ನೇನು ಮಾಡ್ತಾರೆ? ಕರ್ನಾಟಕ ಜನತೆ ಅನುಭವಿಸ್ಬೇಕಾಗ್ತೈತಿ. ಏನಪ್ಪ ಅಂದ್ರೆ ಅವ್ರು ಕನ್ನಡ ಬರಂಗಿಲ್ಲ, ನಾವು ಹೇಳಿದ ಅವ್ರು ಕೇಳಿಸೋಂಗಿಲ್ಲ, ಅವ್ರು ಹೇಳಿದ್ ನಮಗೆ ಕೇಳಿಸೋಂಗಿಲ್ಲ. ಈ ಬಂಡೆಯವರು ಹೋಗಿ ಸೆಂಟ್ರಲ್ನಾಗ ಕೂರ್ತಾರಾಗ ಅವರು ನನಗೆ CM ಬ್ಯಾಡ್ಲಿಪ್ಪ, DCM ಬ್ಯಾಡ್ಲಿಪ್ಪ, ನನ್ನ ಡೈರೆಕ್ಟ್ PM ಮಾಡ್ರಿ ಅಂತ ಅವ್ರು ಅಲ್ಲಿಗೆ ಹೋಗ್ತಾರೆ. ಇವರು CM ಆದ್ರ. ಸರಿ ಸರ್, ಹಂಗಂದ್ರೆ ಯಾರು ಬೆಸ್ಟು? ಇನ್ಯಾರಪ್ಪ, ಹೌದಾ ಹುಲಿಯಾ ಬೆಸ್ಟ್? ಇರೋದ್ರಾಗ ಎಲ್ಲರನ್ನೂ ಇಟ್ಕೊಂಡು ಹೆಂಗೋ ಅಧಿಕಾರ ಮಾಡ್ತಾರೆ. ಮಾಡುವಷ್ಟಿನ ಮಾಡಿ ಒಟ್ಟಲ್ಲಿ ಕೆಲಸ ಅಂತೂ ಜಾಸ್ತಿ ಯಾವುದೂ ಆಗಿಲ್ಲ. ಅವ್ರು ಕೇಳಿದ್ರೆ 5 ಗ್ಯಾರಂಟಿ ಅನ್ಲಿಕ್ಕತ್ತಾರ. ನಾವು ಗ್ಯಾರಂಟಿ ಹೆಚ್ಚೋದು ಕೂತೀವಿ. ಹೌದಾ ವಲಯ ಮಾಡ್ತಾರೋ, ಬಂಡೆ ಮಾಡ್ತಾರೋ, ಇನ್ನು 2 ತಿಂಗಳು 3 ತಿಂಗಳೊಳಗೆ ಕೈ ಪಕ್ಷದಾಗ ಅಲ್ಲೋಲ್ ಕಲ್ಲೋಲ್ ಆಗೋದು ಗ್ಯಾರಂಟಿ ನೋಡಪ್ಪ. 2028 ನನಗೆ ಹೊರೆ ಕೊಟ್ಟರೆ ಪಕ್ಷದೊಳಗೆ ನಾನು CM ಆಗೋದು ಗ್ಯಾರಂಟಿ. ಬರ್ತೀನಿಲೇಪ್ಪ.